ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಹಾರ ಮೂಲದ ಕಾಮುಕನ ಕೆಲ ಫೋಟೋಗಳು ರಿಲೀಸ್ ಆಗಿದೆ. ಹುಬ್ಬಳ್ಳಿ ಪೊಲೀಸರಿಂದ ರಿತೇಶ್ ಫೋಟೋ ರಿಲೀಸ್ ಮಾಡಲಾಗಿದೆ. ರಿತೇಶ್ ಫೋಟೋ ರಿವೀಲ್ ಆಗಿದೆ. ಹುಬ್ಬಳ್ಳಿ ರೇಪ್ ಅಂಡ್ ಮರ್ಡರ್ ಪ್ರಕರಣ, ಬಿಹಾರ ಮೂಲದ ನಟೋರಿಯಸ್ ಕಾಮುಕನ ಫೋಟೋ ರಿಲೀಸ್. ಬಿಹಾರ ಮೂಲದ ಕಾಮುಕನ ಫೋಟೋಗಳು ರಿಲೀಸ್ ಆಗಿದೆ. ಹುಬ್ಬಳ್ಳಿ ಪೊಲೀಸರಿಂದ ರಿತೇಶ್ ಫೋಟೋ ರಿಲೀಸ್ ಆಗಿರತಕ್ಕಂತಹದ್ದು. ಮಗುವಿನ ಮೇಲೆ ನಡೆಸಿದ ಕ್ರೂರ ಅತ್ಯಾಚಾರಿ, ಆತನನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದ ಸಂದರ್ಭದಲ್ಲೂ ಕೂಡ ಆತ ಮಲಗಿದ್ದ ಜಾಗದಲ್ಲಿ ಸಣ್ಣ ಸಣ್ಣ ಮಕ್ಕಳ ಒಳ ಉಡುಪುಗಳು ಪತ್ತೆಯಾಗಿತ್ತಂತೆ. ಅದರ ಮುಖಾಂತರವಾಗಿ ಗೊತ್ತಾಗುತ್ತೆ ಆತ ಎಷ್ಟು ವಿಕೃತ ಅಂತ. ಸೊ ಈಗಾಗಲೇ ಬಿಹಾರ ಮೂಲದ ಕಾಮುಕನ ಫೋಟೋವನ್ನ ಹುಬ್ಬಳ್ಳಿ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಸೊ ರಿತೇಶ್ ಫೋಟೋ ರಿವೀಲ್ ಮಾಡಿದ್ದಾರೆ ಪೊಲೀಸರು. ಆತನ ಕಾಮತೃಷೆಗೆ ಪಾಪ ಒಂದು ಸಣ್ಣ ಮಗುವನ್ನು ಬಲಿ ಮಾಡಿದ. ಹುಬ್ಬಳ್ಳಿ ಪೊಲೀಸರಿಂದ ರಿತೇಶ್ ಫೋಟೋ ರಿಲೀಸ್ ಆಗಿದೆ. ಬಿಹಾರ ಮೂಲದ ಕಾಮುಕನ ಫೋಟೋ. ಆತ ಮಲಗೋದಕ್ಕೆ ಜಾಗ ಕೂಡ ಇರಲಿಲ್ವಂತೆ. ಆತನಿಗೆ ಟರ್ಪಾಲ್ ಹಾಸ್ಕೊಂಡು ಮಲಗ್ತಿದ್ದ ಎಂದು ಹೇಳಲಾಗ್ತಾ ಇದೆ. ಅಲ್ಲಲ್ಲಿ ಮಲಗ್ತಿದ್ದ. ಜೊತೆಗೆ ಆತ ಎಸಗುವ ಸಂದರ್ಭದಲ್ಲಿ ಡ್ರಗ್ ತಗೊಂಡಿದ್ನ, ಗಾಂಜಾ ಸೇದಿದ್ನ. ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರದಲ್ಲಿರ್ತಕ್ಕಂತಹ ರಿತೇಶ್ ಮೃತದೇಹ ಶವ. ಬಿಹಾರ ಮೂಲದ ಕಾಮುಕನ ಫೋಟೋ ರಿಲೀಸ್. ಆತನ ಕಣ್ಣುಗಳು ಕತೆ ಹೇಳ್ತಾ ಇದೆ. ಆತನ ಮುಖ ನೋಡಿ, ಕಣ್ಣು ಕಥೆ ಹೇಳ್ತಾ ಇದೆ. ಹುಬ್ಬಳ್ಳಿ ಪೊಲೀಸರಿಂದ ರಿತೇಶ್ ಫೋಟೋ ರಿಲೀಸ್ ಆಗಿದೆ. ಈ ಚಂಡಾಳ ಮಲಗ್ತಾ ಇದ್ದಂತಹ ಜಾಗದಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಂಡರ್ವೇರ್ ಒಳ ಉಡುಪುಗಳು ಪತ್ತೆಯಾಗಿತ್ತಂತೆ. ಏನು ವಿಕೃತ ನೋಡಿ, ಏನು ವಿಕೃತ. ಈ ಹೈವಾನ ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿದ್ದಿದ್ರೆ ಪಾಪ 5 ವರ್ಷದ ಮಗಳ ಥರದ ಮಗಳು ಹುಡ್ತಾ ಇದ್ಲು. ಮುಟ್ಟಾಳನಿಗೆ ಅದು ಯಾವ ಪರಿಜ್ಞಾನವೂ ಇಲ್ಲದೆ, ಯಾವ ಪರಿಜ್ಞಾನವೂ ಇಲ್ದಲೆ ಹುಬ್ಬಳ್ಳಿ ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ಈಗಾಗಲೇ ಈತನ ಶವಾಗಾರದಲ್ಲಿದೆ. ನಿನ್ನೆಯಷ್ಟೇ ಒಂದು ಆದೇಶ ಬಂದಿತ್ತು, ಈತನನ್ನ ಸುಡಬಾರದು, ಹೂಳಬೇಕು ಅಂತ. ಕಾರಣ ರೀಇನ್ವೆಸ್ಟಿಗೇಷನ್ಗೆ ಯಾವುದಾದ್ರೂ ಅವಕಾಶಗಳು ಬಂದರೆ, ಮತ್ತೆ ಈ ಕೇಸಲ್ಲಿ ಅನುಮಾನಗಳು ಬಂದರೆ ಸಾಕ್ಷಿಗಳು ನಾಶ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಹುಬ್ಬಳ್ಳಿ ಪೊಲೀಸರು ಒಂದು ಪ್ರಾಥಮಿಕ ತನಿಖೆಯಲ್ಲಿ ಈತನ ಫೋಟೋವನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಆದರೆ ಈತ ಯಾರು, ಈತನ ಪೋಷಕರು ಯಾರು, ಈ ಕಾಮುಕನನ್ನ ಹೆತ್ತವರು ಯಾರು, ಈ ಬಗ್ಗೆ ಯಾವ ಮಾಹಿತಿಯೂ ಕೂಡ ಪೊಲೀಸರಿಗಿಲ್ಲ. ಈಗ ಶವಾಗಾರದಲ್ಲಿರ್ತಕ್ಕಂತಹ ಈತನ ಹೆಣ, ಈತನ ಶವ, ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಾರಿಸುದಾರರೊಬ್ಬರು ಬರಬೇಕು. ಈತನ ವಾರಿಸುದಾರರು ಯಾರಾದರೂ ಬರಬೇಕು. ಸೊ ಇನ್ನೂ ಕೂಡ ಈತನ ವಾರಿಸುದಾರರು ಯಾರೂ ಕೂಡ ಬಂದಿಲ್ಲ ಎಂದು ಹೇಳಲಾಗ್ತಾ ಇದೆ. ಈ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಈತನಿಗೆ ಮಲಗೋದಕ್ಕೆ ಸರಿಯಾದ ಜಾಗಗಳು ಕೂಡ ಇರಲಿಲ್ಲ. ಅಲ್ಲಲ್ಲಿ ತೋರಿಸ್ತಾ ಇದ್ದಂತೆ, ಇಲ್ಲೂ ಮಲಗ್ತಾ ಇದ್ದೆ, ಇಲ್ಲೂ ಮಲಗ್ತಾ ಇದ್ದೆ, ಇಲ್ಲೂ ಮಲಗ್ತಾ ಇದ್ದೆ ಅಂತ. ಈ ತರಹ ಒಬ್ಬ ವ್ಯಕ್ತಿ ಎಲ್ಲಿಂದ ಬಂದ, ಈತನ ಹಿನ್ನೆಲೆ ಏನು, ಈತನಿಗೆ ಈ ಹಿಂದೆ ಯಾವುದಾದ್ರೂ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ನ, ಈತನ ಊರು ಯಾವುದು, ಇವನು ಎಲ್ಲ ಆಟ ಆಡ್ತಾ ಇದ್ದ, ಇವು ಯಾವುದರ ಬಗ್ಗೆಯೂ ಕೂಡ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಈತನ ಪೋಷಕರು, ನಾವೇ ಇಂಥವರ ಪೋಷಕರು ಅಂತ ಹೇಳಿಕೊಳ್ಳೋದಕ್ಕೂ ಕೂಡ ಯಾರೂ ಬಂದಿಲ್ಲ. ಅನಾಥ ಶವದ ಹಾಗೆ ಶವಾಗಾರದಲ್ಲಿ ಈತನ ಹೆಣವನ್ನು ಇಡಲಾಗಿದೆ. ಸೊ ಸಂಬಂಧಪಟ್ಟವರು ಇನ್ನೂ ಕೂಡ ಬಂದಿಲ್ಲ ಎಂದು ಹೇಳಲಾಗ್ತಾ ಇದೆ.